ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಸಂಡೇ ಮಾರ್ನಿಂಗ್ ವ್ಲಾಗು. ಸಂಡೇ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಮನೆಯವರು ಕಾಲು ತಂದಿದ್ರು. ಕುರಿ ಕಾಲು ಸೂಪ್ ಮಾಡೋಣ ಅಂತ ನಮ್ಮ ಮಮ್ಮಿಗೆ ಕೊಡೋಕ್ಕೆ. ಸೊ ಅದಕ್ಕೋಸ್ಕರ ರೆಡಿ ಮಾಡ್ಕೊತಾ ಇದ್ದೆ. ಒಂದು ಕಡೆ ಟೀಗೆ ಇಟ್ಬಿಟ್ಟು ಸೂಪ್ ಮಾಡೋಕ್ಕೆ ಏನೇನು ಬೇಕು ಅಂತ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಒಂದು ಕಡೆ ಶುಂಠಿನ ಸಿಪ್ಪೆ ಸುಲಿದ್ಕೊಂಡು ಅದನ್ನು ಸ್ವಲ್ಪ ಜಜ್ಕೊಳ್ತಾ, ಮತ್ತು ಬೆಳ್ಳುಳ್ಳಿ ಒಂದು 5ರಿಂದ 6 ಎಸಳು ಸುಲ್ಕೊಂಡು, ಎರಡು ಹಸಿಮೆಣ್ಸಿನ್ಕಾಯಿ ಅದನ್ನೆಲ್ಲ ಸಪ್ರೇಟಾಗಿ ಕಟ್ ಮಾಡಿಕೊಂಡು ಇಟ್ಕೊತಾ ಇದ್ದೆ. ಸೊ ನನ್ನ ಮಗ ಕೂಡ ಮಲಗಿದ್ದ, ಅಮ್ಮ ಎಲ್ಲರೂ ಮಲಗಿದ್ರು. ಎದ್ದು ಸೂಪ್ ಅದು ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸೊ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದಿಲ್ಲ, ಯಾಕಂದರೆ ನನ್ನ ಮಗ ನನ್ನ ವಾಯ್ಸ್ ಕೇಳಿ ಎದ್ದೇಳ್ತಾನೆ ಅಂತ. ಸೊ ಅದಕ್ಕೆ ಫಸ್ಟ್ ಶೂಟ್ ಮಾಡಿಬಿಟ್ಟು ಆಮೇಲೆ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಈಗ ನನ್ನ ಹಸ್ಬೆಂಡ್ಗೆ ಟೀ ಕೊಡೋಣ ಅಂತ ಟೀ ಹಾಕ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ. ಅವ್ರಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಬೆಡ್ ಕಾಫಿ ಬೇಕು. ಸೊ ಅದಕ್ಕೋಸ್ಕರ ಯಾವಾಗಲೂ ಫಸ್ಟ್ ಎದ್ದಿದ ತಕ್ಷಣ ಟೀ ಆರ್ ಕಾಫಿ ಏನಾದರೂ ಒಂದು ಮಾಡಿ ಅವ್ರಿಗೆ ಕೊಡ್ತೀನಿ. ಸೊ ಹಾಗೆ ಬಂದಿದ ತಕ್ಷಣ ಮತ್ತೆ ಸೂಪ್ ಮಾಡೋಣ ಅಂತ ಕುಕ್ಕರಲ್ಲಿ ಮಾಡೋಣ ಅಂತ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು ಎಸಳು ಬೆಳ್ಳುಳ್ಳಿ ಕಟ್ ಮಾಡಿಕೊಂಡು ಒಂದರಲ್ಲಿ ಒಂದು ಚಿಕ್ಕ ಚಿಕ್ಕ ಪೀಸಾಗಿ ಬೆಳ್ಳುಳ್ಳಿನ ಕಟ್ ಮಾಡ್ಕೊತಾ ಇದ್ದೆ. ಸೊ ಹಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ನೈಟ್ ತಂದಿರೋದನ್ನ ಫ್ರಿಜ್ಜಲ್ಲಿ ಇಕ್ಕಿದೆ. ಸೊ ಅದಕ್ಕೆ ಫ್ರಿಜ್ಜಿಂದ ಕಾಲನ್ನ ಎತ್ಕೊಂಡು ಬರ್ತಾಯಿದ್ದೀನಿ. ಕುರಿ ಕಾಲು ಸೂಪ್ ಮಾಡೋಣ ಅಂತ. ಸೊ ಎತ್ಕೊಂಡ್ಬಂದು ಫ್ರೀಝರಲ್ಲಿ ಇಕ್ಕಿದೆ. ಸೊ ಅದಕ್ಕೆ ಎತ್ಕೊಂಡು ಬಂದು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ವಾಶ್ ಮಾಡ್ಕೊಳಕ್ಕಂತ ಕವರಿಂದ ತೆಗೆದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ವಾಶ್ ಮಾಡ್ಕೊಳ್ಳೋಕ್ಕೆ. ನೋಡ್ತಾ ಇರ್ಬೋದು, ಕುರಿ ಕಾಲು ಸೂಪ್ ಮಾಡೋದಕ್ಕೆ ಪೀಸ್ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಯಾರ್ಯಾರು ಕುರಿ ಕಾಲು ಸೂಪ್ ಇಷ್ಟಪಡ್ತೀರಾ ದಯವಿಟ್ಟು ಕಮೆಂಟಲ್ಲಿ ಕಮೆಂಟ್ ಹಾಕಿ, ಮತ್ತು ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಹೇಳಿ, ಓಕೆನಾ? ಸೊ ಇವಾಗ ಕುರಿ ಕಾಲು ತೊಳ್ಕೊಂಡ್ಬಿಟ್ಟು ವಾಶ್ ಮಾಡ್ಕೊಂಡ್ಬಿಟ್ಟು ಸೊ ಇವಾಗ ಮಾಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಹಾಗೆ ಮಾಡಿಕೊಂಡು ತಿಳಿಸ್ತೀನಿ, ಓಕೆನಾ? ಸ್ಟವ್ ಅಂಟಿಸ್ಬಿಟ್ಟು ಕುಕ್ಕರ್ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡ್ತಾಯಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಕುಕ್ಕರ್ನ ಇಡ್ತಾ ಇದ್ದೀನಿ. ಕುಕ್ಕರ್ ಇಟ್ಟಿದ ತಕ್ಷಣ ಕುಕ್ಕರಲ್ಲೇ ಒಂದು 6ರಿಂದ 7 ವಿಷಲ್ ಹೊಡೆಸ್ಕೊಂಡ್ರೆ, ವಿಷಲ್ ಕೂಗಿಸ್ಕೊಂಡ್ರೆ ಸೊ ಸೂಪ್ ರೆಡಿ ಆಗುತ್ತೆ. ಅದಕ್ಕೆ ಏನೇನು ಕಟ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ, ಓಕೆನಾ? ಫಸ್ಟು ಕುಕ್ಕರಲ್ಲಿ ನೀರು ಹಾಕ್ಕೊಳ್ಳೋಣ. ಸೊ ನಾನು ನೋಡ್ತಾ ಇದ್ದೀರಲ್ವ ನನ್ನ ಕೈಯಲ್ಲಿರೋ ಲೋಟ ಎಷ್ಟಿದೆ ಅಂತ. ಸೊ ಅದರಿಂದ ನಾನು ಒಂದು 3-3.5 ಕಪ್ ನೀರನ್ನ ಹಾಕೋತೀನಿ. ಫಸ್ಟು ಸ್ಟಾರ್ಟಿಂಗಲ್ಲಿ ನೀರನ್ನ ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡಿದ ತಕ್ಷಣ 3 ಕಪ್ ನೀರು ಹಾಕ್ಕೊಂಡೆ, 3 ಗ್ಲಾಸು. ಆಮೇಲೆ ತೊಳೆದಿಟ್ಕೊಂಡಿದ್ನಲ್ವ ಕಾಳುಗಳು, ಆ ನೀರಲ್ಲಿ ಆ ಕಾಳುಗಳು ಎಲ್ಲನೂ ಹಾಕೋತಾ ಇದ್ದೀನಿ. ಅದು ಹಾಕ್ಕೊಂಡಿದ ತಕ್ಷಣ ಏನೇನು ಹಾಕೋಬೇಕು ಅಂತ ನೋಡಿ. ಅದು ಹಾಕ್ಕೊಂಡಿದ ತಕ್ಷಣ ಒಂದು ಪ್ಲೇಟಲ್ಲಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಒಂದು 5-6ರಿಂದ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಶುಂಠಿ, ಆಮೇಲೆ ಕೊತ್ತಂಬರಿ ಈ ಎಲ್ಲನೂ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಮಿಕ್ಸ್ ಏನೂ ಮಾಡ್ಕೊಂಡಿಲ್ಲ, ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಎಲ್ಲ ನೀರಲ್ಲಿ. ಆಮೇಲೆ ನೆಕ್ಸ್ಟು ಕಾಳುಗಳು ಹಾಕಿಬಿಟ್ಟು ಆಮೇಲೆ ಇದನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಹಾಕೋತಾ ಇದ್ದೀನಿ. 2 ಸ್ಪೂನು ಆಯಿಲ್ನ ಹಾಕೋತಾ ಇದ್ದೀನಿ. ನೋಡಿ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ಅದನ್ನ ಮೇಲೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ ತಕ್ಷಣ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು 6-7 ವಿಷಲ್ನ ಕೂಗಿಸ್ಕೊತೀನಿ. 6-7 ವಿಷಲ್ ಕೂಗಿಸಾದ್ಮೇಲೆ ಯಾವ ರೀತಿ ಇರುತ್ತೆ ಅಂತ ನೋಡಿ. ಹಾಕೊಂಡ್ಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿ. ಯಾವ ರೀತಿ ಕಾಣಿಸ್ತಿದೆ ಅಂತ ಈ ಥರ ಕಾಣಿಸ್ತಾ ಇದೆ. ಮಿಕ್ಸ್ ಮಾಡ್ಕೊಂಡು ಆಮೇಲೆ ಲಿಡ್ ಕ್ಲೋಸ್ ಮಾಡಿಕೊಂಡು 6-7 ವಿಷಲ್ ಕೂಗಿಸಾದ್ಮೇಲೆ ಯಾವ ರೀತಿ ಆಗಿರುತ್ತೆ ಅಂತ ಕೂಡ ತೋರಿಸ್ತೀನಿ ನೋಡಿ. ಲಿಡ್ನ ಕ್ಲೋಸ್ ಮಾಡಿಕೊಂಡು ಇವಾಗ ನಾನು ಕೂಡ ಹಾಗೆ ಸೈಡ್ ಗ್ಯಾಪಲ್ಲಿ ಟೀ ಕುಡಿಯೋಣ ಅಂತ ಹಾಗೆ ಟೀ ಕುಡಿತಾ ಇದೆ. ಅದನ್ನು ಲಾಸ್ಟ್ ವಿಷಲ್ ಆಯಿತು. ಸೊ ಲಾಸ್ಟ್ ವಿಷಲ್ ಆದಮೇಲೆ ಸೂಪ್ ಹೇಗೆ ರೆಡಿ ಆಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೂಪ್ ರೆಡಿಯಾಗಿದೆ, ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡ್ತಾ ಇದ್ದೀವಿ ನೀವು. ಚೆನ್ನಾಗೆಲ್ಲ ಎಣ್ಣೆ ಅದೆಲ್ಲ ಬಿಟ್ಕೊಂಡಿದೆ, ಅದರಲ್ಲೇ ಆಯಿಲ್ ಅಂಶ ಇರುತ್ತಲ್ವ. ಸೊ ಅದೆಲ್ಲ ಬಿಟ್ಕೊಂಡು ನೋಡಿ ಯಾವ ರೀತಿ ಕಾಣಿಸ್ತಿದೆ. ಫುಲ್ ಬೆಂದೋಗಿದೆ, ಫುಲ್ ಸಾಫ್ಟಾಗಿ ಸೂಪ್ ರೆಡಿ ಆಗಿಬಿಟ್ಟಿದೆ. ಸೊ ಆಮೇಲೆ ನಮ್ಮ ಮನೆಯವ್ರಿಗೆ ಬಂದು ನೋಡಿ ಅಂತ ಹೇಳಿದಾಗ ಬಂದು ನೋಡ್ತಾಯಿದ್ರು ಯಾವ ರೀತಿ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.